ನಮಸ್ತೆ ವೀರಶೈವಾಸ್ ಕಿಚನ್ನ ಅಡುಗೆ ಪ್ರಿಯರಿಗೆ. ಈ ದಿನ ನಾವು ತೊಂಡೆಕಾಯಿನ ಬಳಸಿ ಹೇಗೆ ನಮ್ಮ ಆರೋಗ್ಯನ ಹೆಚ್ಚಿಸ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಹಾಗೆ ಇದನ್ನು ರುಚಿಕಟ್ಟಾಗಿ ಹೇಗೆ ತೊಂಡೆಕಾಯಿ ಪಲ್ಯ ಮಾಡ್ಬೋದು ಅನ್ನೋದನ್ನು ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಹಾಗೆ ಇಲ್ಲೂ ಕೂಡ ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ. ಹಾಗೆ ಇದರ ಲಾಭಗಳನ್ನ ಕೂಡ ತಿಳ್ಕೊಳ್ಳೋಣ. ಯಾಕೆಂದರೆ ನಾವು ಯಾವುದೇ ಪದಾರ್ಥಗಳನ್ನ ಬಳಸಬೇಕಾದ್ರೆ ಅದರ ಲಾಭ ತಿಳ್ಕೊಂಡು ತಿನ್ನುವಾಗ ಅದರ ಹೆಚ್ಚು ಸಾರಾಂಶ ನಮ್ಮನ್ನು ಇನ್ನೂ ದೇಹಕ್ಕೆ ಹೆಚ್ಚು ಪೌಷ್ಟಿಕತೆಯನ್ನು ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಮೊದಲು ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ನಾವು ತೊಂಡೆಕಾಯಿಗಳನ್ನ ಸಣ್ಣದಾಗಿ ಹೆಚ್ಕೊಂಡು ಆನಂತರ ಒಂದು ಬಾಣಲಿಗೆ ಎಣ್ಣೆ ಹಾಗೆ ಸಾಸಿವೆ ಹಾಗೆ ಇಂಗನ್ನು ಹಾಕಿ ಆನಂತರ ಇದನ್ನು ಹುರಿದು ಚೆನ್ನಾಗಿ ಅದರಾಗೆ ಖಾರಕ್ಕೋಸ್ಕರ ಜೀರಾ ಪೌಡ್ರು, ಗರಂ ಮಸಾಲ ಪೌಡ್ರು ಹಾಗೆ ಚಿಲ್ಲಿ ಪೌಡ್ರು ಇವು ಮೂರುಗಳನ್ನ ಜೊತೆಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಕಲಸಿ ಅದನ್ನು ನಾವು ಕೊತ್ತಂಬರಿ ಸೊಪ್ಪಿನೊಂದಿಗೆ ಅಲಂಕರಿಸಿ ತಿನ್ಬೋದು. ಸೊ ಇದು ಪಲ್ಯ ಮಾಡೋ ವಿಧಾನ. ಹಾಗೆ ಈಗ ನಂತರ ಇದರ ಲಾಭಗಳನ್ನ ತಿಳ್ಕೊಳ್ತಾ ಹೋಗೋಣ. ಇದನ್ನು ತಿನ್ನೋದ್ರಿಂದ ಅಂದರೆ ತೊಂಡೆಕಾಯಿನ IV ಗಾರ್ಡ್ ಅಂತ ಕೂಡ ಇಂಗ್ಲೀಷ್ನಲ್ಲಿ ಕರೀತಾರೆ. ಸೊ ತೊಂಡೆಕಾಯಿ ಬಂದು ಶುಗರ್ ಪೇಷಂಟ್ಗಳಿಗೆ ತುಂಬ ಹೆಲ್ಪ್ಫುಲ್ ಆಗಿರೋವಂಥದ್ದು. ಸೊ ಇದನ್ನು ತಿನ್ನೋದ್ರಿಂದ ಅವರಿಗೆ ಶುಗರ್ ಕಂಟ್ರೋಲಲ್ಲಿರುತ್ತೆ. ಹಾಗಾಗಿ ಇದು ಅವರಿಗೆ ಉತ್ತಮ ತರಕಾರಿ. ಅದರಲ್ಲೂ ಇದನ್ನು ತಿನ್ನೋದ್ರಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ, ನಾರಿನಂಶ. ಸೊ ಹಾಗಾಗಿ ಕಾನ್ಸ್ಟಿಪೇಷನ್ ಅಥವಾ ಇಂಡೈಜೇಷನ್ ಅಂದರೆ ಯಾರಿಗೆ ಮಲಬದ್ಧತೆ ಅಥವಾ ಅಜೀರ್ಣ ಅಂಥ ಸಮಸ್ಯೆಗಳನ್ನ ಕೂಡ ನಾವು ಪರಿಹಾರ ಮಾಡ್ಕೋಬೋದು. ಹಾಗೆ ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯ ಅಂಶಗಳನ್ನ ಇದು ಹೆಚ್ಚಿಸುತ್ತೆ. ಕಾರಣ ಇದರಲ್ಲಿ ವಿಟಮಿನ್ C ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಅನ್ನೋ ಅಂಶ ಕೂಡ ಇರುತ್ತೆ. ಸಾಮಾನ್ಯ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಅನ್ನೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಆದರೆ ಆ ಅಂಶಗಳನ್ನ ಹೆಚ್ಚಿಸ್ದೇ ಇರೋ ಹಾಗೆ ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಲೇ ಹೇಳಿದಾಗೆ ಅಂಥ ಒಂದು ಅಂಶ ಅದನ್ನು ಕಮ್ಮಿ ಮಾಡಿ ನಮ್ಮ ದೇಹನ ಸದೃಢವಾಗಿಡುತ್ತೆ. ಸೊ ಕೆಲವರಲ್ಲಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರು ಕೂಡ ಇದರ ಬೇರು ಮತ್ತು ಎಲೆಗಳನ್ನ ಕೂಡ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಕೆಲವರಿಗೆ ಬಾಯಿ ಹುಣ್ಣು, ಹೀಟಿಂದ ಬಾಯಿ ಹುಣ್ಣಾಗುತ್ತೆ. ಕೆಲವರಿಗೆ ಹೊಟ್ಟೆ ಸಮಸ್ಯೆಯಿಂದನೋ ಅಥವಾ ಬಾಡಿ ವೆದರಿಂದನೋ ಅವರ ಬಾಯಿನಲ್ಲಿ ಸ್ಮೆಲ್ ಜಾಸ್ತಿ ಬರ್ತಾ ಇರುತ್ತೆ. ಅಂಥವರು ಇದನ್ನು ರೆಗ್ಯುಲರಾಗಿ ತಿಂತಾ ಬಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಾನು ಕೇಳಿಕೊಂಡು ಆನಂತರ ನಿಮಗೆ ಈ ಮಾಹಿತಿಯನ್ನು ತಿಳಿಸಿದ್ದೀನಿ. ಈ ಥರ ಮಾಹಿತಿಗಳು ಕೆಲವು ಪದಾರ್ಥಗಳನ್ನು ಬಳಸುವಾಗ ಏನೇನು ಲಾಭ ಇದೆ ಅನ್ನೋದನ್ನು ನಾನು ನಿಮಗೆ ಪ್ರತಿ ವಿಡಿಯೋದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಇಂಥ ಹೆಚ್ಚಿನ ಮಾಹಿತಿಗಳನ್ನ ನಿಮಗೆ ನಾನು ತಲುಪಿಸ್ತೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೊಂದು ಇನ್ಫಾರ್ಮೇಷನ್, ಯೂಟ್ಯೂಬ್ನ ಶಾರ್ಟ್ಸ್ನಲ್ಲಿ ಕೆಲವೊಂದು ಔಷಧಿ ರೀತಿಯಾದಂಥ ಪದಾರ್ಥಗಳನ್ನ ಮಾಡಿದ್ದೀನಿ ಜ್ಯೂಸ್ ಮುಖಾಂತರ. ಸೊ ಅದನ್ನು ಕೂಡ ದಯವಿಟ್ಟು ವೀಕ್ಷಣೆ ಮಾಡಿ. ಕಾರ್ನ್ ಹೇರ್ ಅದನ್ನು ಯೂಸ್ ಮಾಡಿಕೊಂಡು ಹೇಗೆಲ್ಲ ನಾವು ಹೆಲ್ತನ್ನು ಬೆನಿಫಿಟ್ಸ್ ಪಡ್ಕೋಬೋದು ಅನ್ನೋದನ್ನು ಕೂಡ ನಾನು ಅಲ್ಲಿ ತೋರಿಸಿದ್ದೀನಿ. ದಯವಿಟ್ಟು ಅದನ್ನು ಕೂಡ ನೋಡಿ. ಹಾಗೆ ನಿಮ್ಮ ಮನೆಯಲ್ಲಿ ಅದನ್ನೆಲ್ಲ ರೆಡಿ ಮಾಡಿ ಹೇಗಿತ್ತು ಅಂತ ಮೆಸೇಜ್ ಬಾಕ್ಸ್ನಲ್ಲಿ ಹಾಕಿ. ಹಾಗೆ Woke up late, missed the morning glaze, but the sunlight hits in so many ways. Grabbed my shades and hit the streets, no plan, chasing vibes like seashells in the sand.